ಕೊಡ್ತೀನಿ. 9ನೇ ತರಗತಿ ವಿಜ್ಞಾನ ಭಾಗ 2ರ ಪಾಠ ಎಸ್ ಗುರುತ್ವ ಅಂತಕ್ಕಂಥ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನ ನೋಡೋಣ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ಗುರುತ್ವ ಪಾಠದ ಒಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹಾಕಿದ್ದೆ. ಸೊ ಇವಾಗ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ. ಎಲ್ಲರೂ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಪ್ರಶ್ನೆ: ಎರಡು ವಸ್ತುಗಳ ನಡುವಿನ ದೂರವನ್ನು ಅರ್ಧದಷ್ಟು ಕಡಿಮೆಗೊಳಿಸಿದಾಗ ಅವುಗಳ ನಡುವಿನ ಗುರುತ್ವ ಬಲ ಹೇಗೆ ಬದಲಾಗ್ತದೆ? ಉತ್ತರ: ವಿಶ್ವ ಗುರುತ್ವ ನಿಯಮದ ಪ್ರಕಾರ F=1/d2 ಇದು ಒಂದನೇದಾಗಲಿ. ದೂರವನ್ನು ಅರ್ಧದಷ್ಟು ಕಡಿಮೆಗೊಳಿಸಿದಾಗ D=d/2. ಹಾಗಾದರೆ F=1/d/2 4/d ಅಂತ ಆಗ್ತದೆ. ಅಂದರೆ ಎರಡು ವಸ್ತುಗಳ ನಡುವಿನ ದೂರವನ್ನು ಅರ್ಧದಷ್ಟು ಕಡಿಮೆಗೊಳಿಸಿದಾಗ ಅವುಗಳ ನಡುವಿನ ಗುರುತ್ವ ಬಲ 4 ಪಟ್ಟು ಹೆಚ್ಚಾಗ್ತದೆ. ಎರಡನೇ ಪ್ರಶ್ನೆ: ಗುರುತ್ವ ಬಲ ಎಲ್ಲ ವಸ್ತುಗಳ ಮೇಲೆ ಅವುಗಳ ರಾಶಿಗಳಿಗೆ ಸಮಾನುಪಾತದಲ್ಲಿ ವರ್ತಿಸುತ್ತದೆ. ಹಾಗಿದ್ರೆ ಭಾರವಾದ ರಾಶಿಯ ವಸ್ತು ಹಗುರವಾದ ವಸ್ತುವಿಗಿಂತ ಬೇಗನೆ ಬೀಳುವುದಿಲ್ಲ ಏಕೆ? ಏಕೆಂದರೆ ವಸ್ತು ಅನುಭವಿಸುವ ವೇಗೋತ್ಕರ್ಷವು ಅದರ ರಾಶಿಯನ್ನು ಅವಲಂಬಿಸಿರೋದಿಲ್ಲ. ಆದ್ದರಿಂದ ಭಾರವಾದ ರಾಶಿಯ ವಸ್ತುವನ್ನು ಹಗುರವಾದ ವಸ್ತುವಿಗಿಂತ ಬೇಗನೆ ಬೀಳೋದಿಲ್ಲ. ಮೂರನೇ ಪ್ರಶ್ನೆ: ಭೂಮಿ ಮತ್ತು ಅದರ ಮೇಲಿನ 1 kg ರಾಶಿ ಇರುವ ವಸ್ತುವೊಂದರ ನಡುವಿನ ಗುರುತ್ವ ಬಲದ ಪರಿಮಾಣ ಎಷ್ಟು? ಸೊ ಟೋಟಲಿ ಇದನ್ನು ಎಲ್ಲ ಇಷ್ಟು ಡಾಟಾಗಳನ್ನು ಹಾಕಿ ಸೂತ್ರಗಳನ್ನು ಹಾಕಿದಾಗ GF ವ್ಯಾಲ್ಯೂ ಹಾಕಿದಾಗ 9.8 N ನ್ಯೂಟನ್ ಅಂತಕ್ಕಂಥದ್ದು ಉತ್ತರ ಬರಬೇಕು. ಅದನ್ನು ನೋಡ್ಕೊಡ್ರಿ. ನಾಲ್ಕನೇ ಪ್ರಶ್ನೆ: ಭೂಮಿ ಮತ್ತು ಚಂದ್ರ ಒಂದನ್ನೊಂದು ಗುರುತ್ವ ಬಲದಿಂದ ಆಕರ್ಷಿಸ್ತವೆ. ಚಂದ್ರನು ಭೂಮಿಯನ್ನು ಆಕರ್ಷಿಸುವ ಬಲಕ್ಕಿಂತ ಹೆಚ್ಚಾಗಿರೋ ಅಥವಾ ಕಡಿಮೆ ಇರುವ ಅಥವಾ ಅಷ್ಟೇ ಇರುವ ಬಲದಿಂದ ಭೂಮಿಯು ಚಂದ್ರನನ್ನು ಆಕರ್ಷಿಸುತ್ತದೆಯೇ ಏಕೆ? ಉತ್ತರ: ಈ ವಿಶ್ವ ಗುರುತ್ವ ನಿಯಮದ ಪ್ರಕಾರ ಭೂಮಿ ಮತ್ತು ಚಂದ್ರ ಒಂದನ್ನೊಂದು ಸಮಾನ ಗುರುತ್ವ ಬಲದಿಂದ ಆಕರ್ಷಿಸುತ್ತದೆ. ಆದರೆ ಬಲಗಳ ದಿಕ್ಕು ಮಾತ್ರ ಪರಸ್ಪರ ವಿರುದ್ಧವಾಗಿರುತ್ತದೆ ಅಂತ ಬರಿಬೇಕು. ಮುಂದಿನ ಪ್ರಶ್ನೆ: ಒಂದು ವೇಳೆ ಚಂದ್ರ ಭೂಮಿಯನ್ನು ಆಕರ್ಷಿಸಿದ್ದೇ ಆದರೆ ಭೂಮಿಯು ಚಂದ್ರನ ಕಡೆಗೆ ಚಲಿಸೋದಿಲ್ಲ ಏಕೆ? ಚಂದ್ರನ ರಾಶಿಗಿಂತ ಭೂಮಿಯ ರಾಶಿ ಹೆಚ್ಚಿದ್ದು ಚಂದ್ರನೆಡೆಗಿನ ವೇಗೋತ್ಕರ್ಷಣೆಯ ದರ ಕಡಿಮೆ, ಆದ್ದರಿಂದ ಭೂಮಿಯು ಚಂದ್ರನ ಕಡೆಗೆ ಚಲಿಸೋದಿಲ್ಲ. ಮುಂದಿನ ಪ್ರಶ್ನೆ: ಈ ಯಾವ ಸಂದರ್ಭದಲ್ಲಿ ಎರಡು ವಸ್ತುಗಳಿಗಿನ ನಡುವಿನ ಬಲ ಏನಾಗ್ತದೆ ಅಂತ ಕೇಳಿದ್ರು. ಸೊ ಫಸ್ಟ್, ಎರಡು ವಸ್ತುವಿನ ರಾಶಿ ಇನ್ನೊಂದರ 2ರಷ್ಟಿದ್ದಾಗ ಅನ್ನೋದನ್ನು ಏನು ಮಾಡಬೇಕಾಗಿತ್ತು? ಆಯ್ಕೆಯ ಉತ್ತರ ಬರೀಬೇಕಿತ್ತು. ಮುಂದಿನ ಪ್ರಶ್ನೆ ಇಲ್ಲಿ ಸೆಕೆಂಡು ಕೊಟ್ಟಿದ್ದಾರೆ. ಎರಡು ವಸ್ತುಗಳ ನಡುವಿನ 2ರಷ್ಟಿದ್ದಾಗ ಅಂತಕ್ಕಂಥದ್ದು ಅದು ಕೂಡ ನೋಡ್ಕೊಡ್ರಿ. ಆಮೇಲೆ ಇಲ್ಲಿ ಥರ್ಡ್ ಪಾಯಿಂಟ್: ಎರಡು ವಸ್ತುಗಳ ರಾಶಿಗಳು 2ರಷ್ಟಾದಾಗ ಅವುಗಳ ನಡುವಿನ ಬಲ 4 ಪಟ್ಟು ಹೆಚ್ಚಾಗ್ತದೆ. ಮೋಸ್ಟ್ ಇಂಪಾರ್ಟೆಂಟ್: ವಿಶ್ವವ್ಯಾಪಿ ಗುರುತ್ವ ನಿಯಮದ ಪ್ರಾಮುಖ್ಯತೆ ಏನು? ಇಲ್ಲಿ ಅಸಂಬಂಧಿತ ಎಂದು ಪರಿಗಣಿಸಲಾದ ಅನೇಕ ವಿದ್ಯಮಾನಗಳಿಗೆ ವಿಶ್ವವ್ಯಾಪಿ ಗುರುತ್ವ ನಿಯಮವು ಯಶಸ್ವಿಯಾದ ವಿವರಣೆಯನ್ನು ನೀಡುತ್ತದೆ. ನಮ್ಮನ್ನು ಭೂಮಿಗೆ ಬಂಧಿಸಿರೋ ಬಲ, ಸೂರ್ಯನ ಸುತ್ತ ಗ್ರಹಗಳ ಚಲನೆ, ಸೂರ್ಯ ಮತ್ತು ಚಂದ್ರರಿಂದಾಗುವ ಉಬ್ಬರ ಇಳಿತ, ಭೂಮಿಯ ಸುತ್ತ ಚಂದ್ರನ ಚಲನೆ. ಸ್ವತಂತ್ರ ಪತನದ ಬೀಳುವಿಕೆಯ ವೇಗೋತ್ಕರ್ಷ ಎಂದರೆ ಏನು? ಉತ್ತರ: ಈ ಭೂ ಗುರುತ್ವಾಕರ್ಷಣೆಯಿಂದ ವಸ್ತುಗಳು ಭೂಮಿಯ ಕಡೆಗೆ ಸ್ವತಂತ್ರವಾಗಿ ಬೀಳುತ್ತವೆ. ಕೆಳಗೆ ಬೀಳುವಾಗ ವಸ್ತುಗಳ ಚಲನೆಯ ದಿಕ್ಕಿನಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ, ಆದರೆ ಅವುಗಳ ವೇಗದ ಪರಿಮಾಣದಲ್ಲಿ ಬದಲಾವಣೆ ಇರ್ತದೆ. ಯಾವುದೇ ಬದಲಾದ ವೇಗೋತ್ಕರ್ಷವನ್ನು ಹೊಂದಿರ್ತದೆ. ಈ ವೇಗೋತ್ಕರ್ಷ ಭೂಮಿಯ ಗುರುತ್ವಾಕರ್ಷಣೆಯ ಬಲದಿಂದ ಆಗಿರ್ತದೆ ಅಂತ ಬರಿಬೇಕು. ಭೂಮಿ ಮತ್ತು ವಸ್ತುವೊಂದರ ನಡುವಿನ ಗುರುತ್ವ ಬಲವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದರೆ ಅದನ್ನು ತೂಕ ಅಂತ ಕರೀತಾರೆ. ಇನ್ನು ಅಮಿತನು ಅವನ ಸ್ನೇಹಿತನೊಬ್ಬನ ಸಲಹೆಯಂತೆ ಧ್ರುವಗಳ ಹತ್ತಿರ ಸ್ವಲ್ಪ ಚಿನ್ನವನ್ನು ಖರೀದಿಸ್ತಾನೆ. ಅದರ ಸಮಭಾಜಕ ಬಳಿ ಅವನ ಸ್ನೇಹಿತನನ್ನು ಭೇಟಿಯಾದಾಗ ಆತನಿಗೆ ಹಸ್ತಾಂತರಿಸ್ತಾನೆ. ಖರೀದಿಸಿದ ಚಿನ್ನದ ತೂಕವನ್ನು ಅವನ ಸ್ನೇಹಿತ ಒಪ್ಪುತ್ತಾನೆ. ಇಲ್ಲದಿದ್ದರೆ ಏಕೆ ಅಂತ ಕೇಳಿದ್ದಾರೆ. ಉತ್ತರ: ಭೂಮಿ ಪೂರ್ಣ ಗೋಳಾಕಾರದಲ್ಲಿ ಇಲ್ಲ. ಭೂಮಿಯ ತ್ರಿಜ್ಯ ಧ್ರುವಗಳಿಗಿಂತ ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಹೆಚ್ಚದ. ಧ್ರುವಗಳಲ್ಲಿ ಜಿನ ಮೌಲ್ಯ ಸಮಭಾಜಕ ವೃತ್ತ ಪ್ರದೇಶದಿಂದ ಹೆಚ್ಚು. W=m×g. ಈ ಅಮಿತ ಖರೀದಿಸಿದ ಚಿನ್ನದ ತೂಕ ಧ್ರುವ ಪ್ರದೇಶದಿಂದ ಸಮಭಾಜಕ ವೃತ್ತ ಪ್ರದೇಶಕ್ಕೆ ಬಂದಾಗ ಸ್ವಲ್ಪ ಕಡಿಮೆನೇ ಆಗ್ತದೆ. ಆದ್ದರಿಂದ ಅಮಿತ ಖರೀದಿಸಿದ ಚಿನ್ನದ ತೂಕವನ್ನು ಅವನ ಸ್ನೇಹಿತ ಒಪ್ಪೋದಿಲ್ಲ ಅಂತ ಬರಿಬೇಕು. ಮುಂದಿನ ಪ್ರಶ್ನೆ: ಕಾಗದದ ಹಾಳೆಯು ಅದನ್ನು ಚೆಂಡಿನಾಕಾರದಲ್ಲಿ ಸುತ್ತಿ ಬೀಳಿಸಿದ್ದಕ್ಕಿಂತ ನಿಧಾನವಾಗಿ ಬೀಳುತ್ತದೆ ಏಕೆ? ಕಾಗದದ ಹಾಳೆ ಅದನ್ನು ಚೆಂಡಿನಾಕಾರದಲ್ಲಿ ಸುತ್ತಿ ಬೀಳಿಸಿದ್ದಕ್ಕಿಂತ ನಿಧಾನವಾಗಿ ಬೀಳುತ್ತದೆ. ಇದಕ್ಕೆ ಕಾರಣ ಗಾಳಿಯ ರೋಧ. ಅಂದರೆ ಚೆಂಡಿನಾಕಾರದಲ್ಲಿ ಕಾಗದವನ್ನು ಸುತ್ತಿದಾಗ ಅದರದ ಮೇಲೆ ಗಾಳಿ ಉಂಟು ಮಾಡುವ ರೋಧ ಕಡಿಮೆಯಾಗ್ತದೆ. ಅದೇ ಹಾಳೆ ಹೆಚ್ಚು ರೋಧವನ್ನು ಅನುಭವಿಸುವುದರಿಂದ ನಿಧಾನವಾಗಿ ಬೀಳುತ್ತದೆ ಅಂತ ಬರಿಬೇಕು. ಮುಂದಿನ ಪ್ರಶ್ನೆ: ಚಂದ್ರನ ಮೇಲಿನ ಗುರುತ್ವ ಬಲ ಭೂಮಿಯ ಮೇಲಿನ ಗುರುತ್ವ ಬಲದ 1/6 ಶಕ್ತಿಯುತ ಆಗದ.
ನ್ಯೂಟನ್ಗಳಲ್ಲಿ ಚಂದ್ರ ಮತ್ತು ಭೂಮಿಯ ಮೇಲೆ 10 kg ಇರುವ ವಸ್ತುವೊಂದರ ತೂಕ ಎಷ್ಟು ಅಂತ ಕೇಳಿದ್ದಾರೆ. ಸೊ ಒಟ್ಟಾರೆ ಆ ಎಲ್ಲ ದತ್ತಾಂಶಗಳನ್ನು ಹಾಕಿ ಲೆಕ್ಕ ಮಾಡಿದಾಗ 16.3 n ಅಂತಕ್ಕಂಥದ್ದು ಉತ್ತರ ಇಲ್ಲಿ ಬರಬೇಕು. ಎಸ್. ಮುಂದಿನ ಪ್ರಶ್ನೆ. ಒಂದು ಚೆಂಡನ್ನು 49 ಮೀಟರ್ ಪರ್ ಸೆಕೆಂಡ್ ವೇಗದೊಂದಿಗೆ ಲಂಬವಾಗಿ ಮೇಲಕ್ಕೆ ಎಸೆದಿದ್ದಾರೆ. ಹಾಗಾದರೆ ಅದು ತಲುಪುವ ಗರಿಷ್ಠ ಎತ್ತರ, ಅದು ಭೂಮಿಯ ಮೇಲ್ಮೈಗೆ ಹಿಂದಿರುಗಲು ತೆಗೆದುಕೊಳ್ಳುವ ಒಟ್ಟು ಕಾಲವನ್ನು ಕೇಳಿದ್ದಾರೆ. ಸೊ ಫಸ್ಟ್ ಅದನ್ನು v² = u² + 2gs ಸೂತ್ರ, ಆಮೇಲೆ v = u + gt ಅಂತಕ್ಕಂಥ ಸೂತ್ರ. ಸೊ ಗರಿಷ್ಠ ಎತ್ತರ 122.5 ಮೀಟರ್, ತೆಗೆದುಕೊಂಡ ಕಾಲ 5 ಸೆಕೆಂಡ್ ಅಂತಕ್ಕಂಥದ್ದನ್ನು ಬರಿಬೇಕಾಗಿತ್ತು. ಎಸ್. ಇಲ್ಲಿ ಕೊಟ್ಟಿದ್ದಾರೆ ತಲುಪುವ ಗರಿಷ್ಠ ಎತ್ತರ, ಚೆಂಡು ಗರಿಷ್ಠ ಎತ್ತರ ತಲುಪಲು ತೆಗೆದುಕೊಂಡ ಅವಧಿ 5 ಸೆಕೆಂಡು, ಮರಳಿ ನೆಲ ತೆಗೆದುಕೊಳ್ಳುವ ಅವಧಿ 5 ಸೆಕೆಂಡು. ಆದ್ದರಿಂದ ಅದು ಭೂಮಿಯ ಮೇಲ್ಮೈಗೆ ಹಿಂದಿರುಗಲು ತೆಗೆದುಕೊಳ್ಳುವ ಒಟ್ಟು ಕಾಲ 5 + 5 ಅಂದರೆ 10 ಸೆಕೆಂಡು. ಮುಂದಿನ ಪ್ರಶ್ನೆ. 19.6 ಮೀಟರ್ ಎತ್ತರವಿರುವ ಒಂದು ಗೋಪುರದ ಮೇಲಿನಿಂದ ಒಂದು ಕಲ್ಲನ್ನು ಬಿಡಲಾಗಿದೆ. ಹಾಗಾದರೆ ಅದು ಭೂಮಿಯನ್ನು ತಲುಪೋದಕ್ಕಿಂತ ಸ್ವಲ್ಪ ಮೊದಲು ಅದರ ಅಂತಿಮ ವೇಗ ಎಷ್ಟು? ಸೊ v² = u² + 2gs ತಗೋಬೇಕು. ಸೊ ಟೋಟಲಿ 19.6 ಮೀಟರ್ ಪರ್ ಸೆಕೆಂಡ್ ಅಂತಕ್ಕಂಥ ಉತ್ತರ ಹಾಕಿದರೆ ಬರ್ತದೆ. ಮುಂದಿನ ಪ್ರಶ್ನೆ. ಒಂದು ಕಲ್ಲನ್ನು ಅದರ ಆರಂಭಿಕ ವೇಗ 40 ಮೀಟರ್ ಪರ್ ಸೆಕೆಂಡ್ ಇರುವಂತೆ ಲಂಬವಾಗಿ ಮೇಲಕ್ಕೆ ಎಸೆದಿದ್ದಾರೆ. ಜಿಯ ಬೆಲೆ 10 ಮೀಟರ್ ಪರ್ ಸೆಕೆಂಡ್ ಅಂತ ಭಾವಿಸ್ರಿ. ಅದು ತಲುಪುವ ಗರಿಷ್ಠ ಎತ್ತರವನ್ನು ಕಂಡುಹಿಡಿಯಿರಿ. ಅದರ ನಿವ್ವಳ ಸ್ಥಾನ ಪಲ್ಲಟ ಮತ್ತು ಚಲಿಸಿದ ಒಟ್ಟು ದೂರ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕಲ್ಲಿನ ಆರಂಭಿಕ ವೇಗ ಇದೆ, ಅಂತಿಮ ವೇಗ ಇದೆ. ಸೊ ಅದನ್ನೆಲ್ಲ ನೋಡ್ಕೊಡ್ರಿ. ಸೊ ಇಷ್ಟು ಏನಾಗಬೇಕು ಅಂದರೆ ಗರಿಷ್ಠ ಎತ್ತರ 80 ಮೀಟರ್, ಒಟ್ಟು ದೂರ 160 ಮೀಟರ್. ಕಲ್ಲು ಎಸೆದ ಸ್ಥಳಕ್ಕೆ ಮರಳಿ ಬರೋದ್ರಿಂದ ನಿವ್ವಳ ಸ್ಥಾನ ಪಲ್ಲಟ 0 ಅಂತ ತೋರಿಸ್ಬೇಕು. ಮುಂದಿನ ಪ್ರಶ್ನೆ. ಭೂಮಿಯ ರಾಶಿ = 6 × 10⁻24 kg, ಸೂರ್ಯನ ರಾಶಿ 2 × 10⁻30 kg. ಆದರೆ ಗುರುತ್ವ ಬಲವನ್ನು ಲೆಕ್ಕ ಮಾಡಬೇಕು. ಸರಾಸರಿ ದೂರವನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಲೆಕ್ಕ ಮಾಡಿದಾಗ ಇಷ್ಟು ಉತ್ತರ ಏನಾಗಬೇಕಪ್ಪ ಅಂತಂದ್ರೆ ಬರಬೇಕು. ನೀಟಾಗಿ ಅದನ್ನು ಸ್ವಲ್ಪ ನೋಡಿಕೊಡ್ರಿ. ಇನ್ನು 100 ಮೀಟರ್ ಎತ್ತರವಿರುವ ಒಂದು ಗೋಪುರದ ಮೇಲಿನಿಂದ ಒಂದು ಕಲ್ಲನ್ನು ಬಿಡಲಾಗಿದೆ ಮತ್ತು ಅದೇ ಸಮಯದಲ್ಲಿ ಮತ್ತೊಂದು ಕಲ್ಲನ್ನು 25 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಲಂಬವಾಗಿ ಮೇಲಕ್ಕೆ ಎಸೆದಿದ್ದಾರೆ. ಆ ಎರಡೂ ಕಲ್ಲುಗಳು ಯಾವಾಗ ಮತ್ತು ಎಲ್ಲಿ ಸಂಧಿಸ್ತವೆ ಎನ್ನುವುದನ್ನು ಲೆಕ್ಕಿಸಿ ಅಂತ ಕೇಳಿದ್ದಾರೆ. ಸೊ ಅದನ್ನು ಈ ತನಾಗಿರ್ತಕ್ಕಂಥ ಲೆಕ್ಕಗಳನ್ನು ಮಾಡಿದ್ದಾರೆ. ಸೊ ಭಾಳ ನೀಟಾಗಿ ಅದನ್ನು ನೋಡಿಕೊಂಡು ಪಾಸ್ ಮಾಡಿ ಅದನ್ನು ಬರ್ಕೊಡ್ರಿ. 18ನೇ ಪ್ರಶ್ನೆ. ಒಂದು ಚೆಂಡನ್ನು ಲಂಬವಾಗಿ ಮೇಲಕ್ಕೆ ಎಸೆದಾಗ 6 ಸೆಕೆಂಡುಗಳ ನಂತರ ಹಿಂದಿರುಗ್ತದೆ. ಅದನ್ನು ಮೇಲಕ್ಕೆ ಎಸೆಯುವಾಗ ಅದರ ಇದ್ದ ವೇಗ, ಅದು ತಲುಪುವ ಗರಿಷ್ಠ ಎತ್ತರ ಮತ್ತು 4 ಸೆಕೆಂಡುಗಳ ನಂತರ ಅದರ ಸ್ಥಾನವನ್ನು ಕಂಡುಹಿಡಲಿಕ್ಕೆ ಕೇಳಿದರು. ಸೊ ಈ ತನ್ನಾಗಿರ್ತಕ್ಕಂಥ ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಲೆಕ್ಕವನ್ನು ತೋರಿಸ್ಬೇಕಾಗಿತ್ತು. ಸೊ ವೇಗ 30 ಮೀಟರ್ ಪರ್ ಸೆಕೆಂಡ್, ಎತ್ತರ 45 ಮೀಟರ್ ಅಂತಕ್ಕಂಥ ಉತ್ತರ ಅಲ್ಲಿ ಬರಬೇಕು. ಆಮೇಲೆ ಸ್ಥಾನ ಏನಿದೆಯಲ್ಲ ಅದು ಇಷ್ಟು ಏನಾಗ್ತದಪ್ಪ ಅಂದ್ರೆ ಸ್ಥಾನದಲ್ಲಿತ್ತು ಅನ್ನೋದನ್ನು ಬರೆದ್ರೆ ಸಾಕು. 19ನೇ ಪ್ರಶ್ನೆ. ನೀರಿನಲ್ಲಿ ಮುಳುಗಿದ ವಸ್ತುವೊಂದರ ಮೇಲೆ ಪ್ಲವನತಾ ಬಲ ಯಾವ ದಿಕ್ಕಿನಲ್ಲಿ ವರ್ತಿಸ್ತದೆ ಅಂತ ಕೇಳಿದರೆ ಉತ್ತರ ಮೇಲ್ಮುಖ ದಿಕ್ಕು. ಪ್ಲಾಸ್ಟಿಕ್ ಪಟ್ಟಿಯೊಂದನ್ನು ನೀರಿನಿಂದ ತಳದಿಂದ ಬಿಟ್ಟಾಗ ಅದು ನೀರಿನ ಮೇಲ್ಮೈಗೆ ಬರಲು ಕಾರಣವೇನು ಅಂತ ಕೇಳಿದರೆ ಅದರ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆನೇ ಇದೆ ಅನ್ನೋದನ್ನು ಬರೆದ್ರೆ ಸಾಕು. ಇನ್ನು 50 ಗ್ರಾಮ್ ವಸ್ತುವೊಂದರ ಘನಫಲ 20 cm3, ನೀರಿನ ಸಾಂದ್ರತೆ 1 gcm-3 ಆದಾಗ ಆ ವಸ್ತು ತೇಲುತ್ತದೆ ಅಥವಾ ಮುಳುಗುತ್ತದೆ. ಸೊ ಟೋಟಲ್ ಅಲ್ಲಿ ಏನು ಬರಬೇಕಾಗಿತ್ತು? 2.5 gcm3 ಅಂತಕ್ಕಂಥ ಉತ್ತರವನ್ನು ಬರಬೇಕು. ಈ ವಸ್ತುವಿನ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಹೆಚ್ಚಾಗಿದೆ, ಆದ್ದರಿಂದ ವಸ್ತು ನೀರಿನಲ್ಲಿ ಮುಳುಗ್ತದೆ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಕ್ವಶನ್. 500 ಗ್ರಾಂ ಮುಚ್ಚಿದ ಪಟ್ಟಣವೊಂದರ ಘನಫಲ 350 cm+3, ನೀರಿನ ಸಾಂದ್ರತೆ 1 gcm-3 ಆದಾಗ ನೀರಿನ ಮೇಲೆ ಅದು ತೇಲುತ್ತದೆಯೋ ಅಥವಾ ಮುಳುಗುತ್ತದೆಯೋ? ಈ ಪಟ್ಟಣದಿಂದ ಪಲ್ಲಟಗೊಂಡ ನೀರಿನ ರಾಶಿ ಎಷ್ಟು ಅಂತ ಕೇಳಿದ್ದಾರೆ. ಸೊ ಅದನ್ನು ಈ ತರನಾಗಿರ್ತಕ್ಕಂಥ ಸೂತ್ರ ಹಾಕಬೇಕು. ಸೊ ಸೂತ್ರ ಹಾಕಿದಾಗ ಒಟ್ಟು ಉತ್ತರ ಎಷ್ಟು ಬರಬೇಕು ಅಂದ್ರೆ 350 g ಅಂತಕ್ಕಂಥ ಬರೆದ್ರೆ ಸಾಕು. ಇಷ್ಟಿತ್ತು ಈ ಪಾಠದ ಪ್ರಶ್ನೋತ್ತರಗಳು ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.